ಯಾಕೆ ನಂತರ ಹುಡುಗಿ ಮೋಟೋ ವ್ಲಾಗ್ಸ್ ಮಾಡೋದು ತಪ್ಪಾ? ಇಷ್ಟಪಟ್ಟು ಗಾಡಿ ತೊಗೊಂಡಿರ್ತೀವಿ, ಕಷ್ಟಪಟ್ಟು ಕ್ಯಾಮ್ರಾ ತೊಗೊಂಡಿರ್ತೀವಿ. ಈ ಮಾತುಗಳನ್ನ ಹೇಳೋದಕ್ಕೂ ಒಂದು ಕಾರಣ ಇದೆ. ಯಾಕೋ ಮನಸ್ಸೇ ಸರಿಯಿಲ್ಲ ಮಗ. ಎಲ್ಲರೂ ಒಂದೇ ಥರ ಇರಬೇಕು ಅಂತ ನಾನು ಹೇಳಕೊಟ್ಟಿಲ್ಲ. ಇವತ್ತು ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಅಯ್ಯೋ, ನಾನು ಹೆಣ್ಮಗು, ರಾಯಲ್ ಎನ್ಫೀಲ್ಡ್ ಬೇರೆ ತೊಗೊಂಡಿದ್ದೀನಿ ಅನ್ನೋ ಆ್ಯಟಿಟ್ಯೂಡಲ್ಲಂತೂ ನಾನು ಯಾವತ್ತೂ ಗಾಡಿ ಓಡಿಸಲ್ಲ. ಜೀವನದಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು ಇರಬೇಕು, ಕೆಟ್ಟ ಎಕ್ಸ್ಪೀರಿಯೆನ್ಸು ಇರಬೇಕು. ನಾನು ಗಾಡೀಲಿ ಹೋಗಬೇಕಾದ್ರೆ ತುಂಬ ಜನ ನನ್ನ ನೋಡಿ ಸ್ಮೈಲ್ ಮಾಡಿದ್ದಾರೆ, ತುಂಬ ಜನ ಬೈಕೊಂಡು ಹೋಗಿದ್ದಾರೆ, ಏನು ಆ್ಯಟಿಟ್ಯೂಡಲ್ಲಿ ಗಾಡಿ ಓಡಿಸಿದಾಳೆ ಗುರು ಅಂತ. ಡ್ಯೂಕ್ ಬೈಕಲ್ಲಿ ಇಬ್ಬರು ಹುಡುಗರು ನನ್ನನ್ನು ಬೇಕು ಅಂತಾನೆ ಟಚ್ ಮಾಡ್ಕೊಂಡೋದ್ರು. ಯಾವ ರೇಂಜಿಗೆ ಉರಿತು ಅಂದರೆ 1 ಸೆಕೆಂಡ್ ಸಾಕಾಗಿತ್ತು ನಾವು ಹಿಂದೆ ಹೋಗೋದಕ್ಕೆ. ಬಟ್ ಐ ಆಮ್ ನಾಟ್ ಎ ಚೀಪ್ ಗರ್ಲ್. ಯಾವಳೋ ಇಷ್ಟಪಟ್ಟು ಯಾವನೋ ಕಟ್ಕೊಂಡು ಯಾರ್ಯಾರಿಗೆ ಏನೇನೋ ಆಗಿ ಯಾಕೆ ಅಂತ ಗೊತ್ತಿಲ್ಲದೆ ಹಲ್ಕಿಸ್ಕೊಂಡು ಡ್ರಾಮಾ ಮಾಡ್ತಾ ಬದುಕ್ತೀರಾ. ನಿಮ್ಮ ಅಕ್ಕಕ್ಕಿಷ್ಟು ಬೆಂಕಿ ಹಾಕ. ಇಂಥ ನನ್ನ ಮಕ್ಕಳು 1000 ಜನ ಬಂದ್ರೂ ಎದುರು ನಿಲ್ತೀವಿ ಅನ್ನೋ ತಾಕತ್ತು ಆ ದೇವರು ನನಗೆ ಕೊಡ್ಲಿ ಅಂತ ನೀವು ಸ್ವಲ್ಪ ಬೇಡ್ಕೊಳ್ಳಿ. ಖುಷಿ ವಿಚಾರದ ಜೊತೆಗೆ ದುಃಖದ ವಿಚಾರನೂ ನಿಮ್ಮ ಹತ್ರ ಹೇಳ್ಕೋಬೇಕು. ಸೊಲ್ಯೂಷನು ನಿಮ್ಮ ಹತ್ರನೇ ಇದೆ. ಮತ್ತೆ ಬರ್ತೀನಿ.